ನಮ್ಮೆಲ್ರಿಗೂ ಗೊತ್ತಿರೋ ಕಾಮನ್ ಆದ ವಿಷಯ ಏನು? ಕಾಂಡಮ್ಸ್. ಸೊ ಅದನ್ನು ಯೂಸ್ ಮಾಡೋದ್ರಲ್ಲಿ ಇವರು ಹೇಳೋ ಮುಖ್ಯವಾದ ಬೆಸ್ಟ್ ಆದ ಸೊಲ್ಯೂಷನ್ ಏನಂದರೆ, ಕಾಂಡಮಿಂದ ಮಾತ್ರನೇ 2 ವಿಧದ ಪ್ರಾಬ್ಲಮ್ಸಿಂದ ಸೊಲ್ಯೂಷನ್ ಸಿಗುತ್ತೆ. ಮೊದಲನೇದು, ಕಾಂಡಮ್ನ ಯೂಸ್ ಮಾಡೋವಾಗ ಈ ಸೆಕ್ಷುಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್ ಬರೋ ಸಾಧ್ಯತೆ ಇರಲ್ಲ. ಎರಡನೇದು, ಪ್ರೆಗ್ನೆನ್ಸಿನ ಮುಕ್ಕಾಲು ಭಾಗ ಅವಾಯ್ಡ್ ಮಾಡ್ಬೋದು. ಎಲ್ಲದರಲ್ಲೂ ಹ್ಯೂಮನ್ ಎರರ್ ಅನ್ನೋದು ಇದ್ದೇ ಇರುತ್ತೆ. ಸೊ ಕಾಂಡಮ್ ಹಾಕ್ಕೊಂಡ್ರೆ ಕಂಪ್ಲೀಟಾಗಿ ಪ್ರೆಗ್ನೆನ್ಸಿನ ಅವಾಯ್ಡ್ ಮಾಡ್ಬೋದು ಅನ್ನೋದೇನು ಇಲ್ಲ. ಸೊ ಉಳಿದ ಪ್ರೊಟೆಕ್ಷನ್ಗೆ ಕಂಪೇರ್ ಮಾಡಿದ್ರೆ ಕಾಂಡಮಿಂದ ಮಾತ್ರನೇ STDs ಆ್ಯಂಡ್ ಪ್ರೆಗ್ನೆನ್ಸಿನ ಅವಾಯ್ಡ್ ಮಾಡೋಕ್ಕಾಗುತ್ತೆ. ಸೊ ಎರಡಕ್ಕೂ ಒಂದೇ ಸೊಲ್ಯೂಷನ್ಸ್ ಕಾಂಡಮ್ಸ್ ಅನ್ನೋ ರೀತಿ ಹೇಳಿದ್ದಾರೆ. ಇವಾಗ ಆ ಕಾಂಡಮ್ಸಲ್ಲಿ ತುಂಬ ಟೈಪ್ಸ್ ಇದೆ. ಅದರ ಮೆಟೀರಿಯಲ್ ಲೇಟೆಕ್ಸ್ ಆ್ಯಂಡ್ ಪಾಲಿಯೂರೆಥೇನ್ ಅಂತಹ ಸಿಂಥೆಟಿಕ್ ಮೆಟೀರಿಯಲ್ಸಿಂದ ಮಾಡ್ತಾರೆ. ಸೊ ಕೆಲವರಿಗೆ ಲೇಟೆಕ್ಸ್ ಮೆಟೀರಿಯಲ್ ಸೂಟ್ ಆಗ್ತಿಲ್ಲ ಅಂದರೆ ಯು ಕ್ಯಾನ್ ಆಪ್ಟ್ ಫಾರ್ ಅದರ್ ಮೆಟೀರಿಯಲ್, ಅದನ್ನು ಯೂಸ್ ಮಾಡ್ಬೋದು. ಆದರೆ ಅದರ ಕಾರಣ ಹೇಳಿ ಕಾಂಡಮ್ನ ಅವಾಯ್ಡ್ ಮಾಡಬಾರ್ದು ಅಂತ ಹೇಳಿದ್ದಾರೆ. ಕೆಲವರು ನನಗೆ ಕಾಂಡಮ್ ಹಾಕ್ಕೊಂಡ್ರೆ ಆ ಒಂದು ಬೆಸ್ಟ್ ಫೀಲ್ ಸಿಗ್ತಿಲ್ಲ, ಸಮ್ವೇರ್ ಆ ಒಂದು ಫೀಲಿಂಗ್ ಕಡಿಮೆ ಆಗ್ತಿದೆ ಅಂದರೆ ಓಕೆ, ಒಂದು ಕಡೆ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಬೋದು. ಆದ್ರೂ ಅದರ ಕಾನ್ಸಿಕ್ವೆನ್ಸಸ್ ಏನು? ಮೈಂಡಲ್ಲಿ ಅಗೇನ್ ಆ್ಯಂಡ್ ಅಗೇನ್ ಏನೂ ಆಗಿಬಿಡಬಾರ್ದು, ಪ್ರೆಗ್ನೆಂಟ್ ಆಗಿಬಿಡಬಾರ್ದು ಅನ್ನೋ ಭಯ ಇರುತ್ತೆ. ಆ ಭಯದ ಜೊತೆ ಸೆಕ್ಸ್ ಮಾಡುವಾಗ ಅದು ಪ್ಲೆಷರಬಲ್ ಇರಲ್ಲ. ಇಟ್ಸ್ ಆಲ್ವೇಸ್ ಬೆಟರ್ ಟು ಪ್ರಿಯಾರಿಟೈಸ್ ದ ಸೇಫ್, ಆಮೇಲೆ ಹ್ಯಾವ್ ದ ಪ್ಲೆಷರ್ ಅಂತ ಹೇಳಿದ್ದಾರೆ. ಸೊ ಯಾವ ಒಂದು ರೀಸನ್ಗೂ ಕಾಂಡಮ್ನ ಅವಾಯ್ಡ್ ಮಾಡಬೇಡಿ.